ನಾವು ಹಬ್ಬಗಳಲ್ಲಿ ಮಾಡುವಂಥ ಟ್ರೆಡಿಷನಲ್ಲು ಒಬ್ಬಟ್ಟು ಸಾಂಬಾರು ಅಥವಾ ಹೋಳಿಗೆ ಸಾರು ಅಂತ ಕೂಡ ಕರಿತೀವಿ. ತುಂಬ ರುಚಿಯಾಗೇ ಇರುತ್ತೆ. ತುಂಬ ಎಲ್ಲರೂ ಇಷ್ಟಪಟ್ಟು ಊಟ ಮಾಡುವಂಥದ್ದು. ಮತ್ತು ಹಬ್ಬದ ಸ್ಪೆಷಲ್ ಹೋಳಿಗೆ ಹೇಗೋ ಹಾಗೆ ಸಾಂಬಾರು ಕೂಡ ಅಷ್ಟೇ ಸ್ಪೆಷಲ್ಲಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಮಾಡಿಕೊಂಡು ಹಬ್ಬದಲ್ಲಿ ರುಚಿ ನೋಡಿ ನನಗೆ ತಿಳಿಸಿ. ಹಾಯ್ ಫ್ರೆಂಡ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಸಾಮಾನ್ಯವಾಗಿ ಇವತ್ತು ಒಬ್ಬಟ್ಟು, ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಎಷ್ಟು ವಿಶೇಷನೋ ಹಾಗೆ ಒಬ್ಬಟ್ಟು ಸಾಂಬಾರು ಕೂಡ ನಮಗೆ ಅಷ್ಟೇ ವಿಶೇಷವಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ವೆರೈಟೀಸ್ ಆಫಲ್ಲಿ ಮಾಡ್ತಿರ್ತಾರೆ. ಹಾಗೆ ಇದರಲ್ಲೂ 2-3 ವೆರೈಟಿಲಿ ನಾವು ಮಾಡ್ಬೋದು. ಈಗ ನಾನು ಒಂದು ವೆರೈಟಿ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಬೇಳೆ ಬೇಯಿಸಿಟ್ಕೊಂಡಿರೋ ಅಂಥ ನೀರು. ಈಗ ನಾವು ಒಬ್ಬಟ್ಟು ಮಾಡಿದ್ದೀವಲ್ಲ ಅದರದ್ದು ಬೇಳೆ ಕಟ್ಟನ್ನ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸಾಂಬಾರು ಮಾಡೋಣ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಬೇಳೆ ಕಟ್ಟು. ಮತ್ತು ನಮಗೆ ಇದಕ್ಕೆ ಬೇಳೆ ರಸಮ್ಗೆ ನಾವು ಒಬ್ಬಟ್ಟು ಸಾರಿಗೆ ಬೆಲ್ಲ ಹಾಕಬಾರ್ದು. ಸ್ವಲ್ಪ ಬೇಳೆ ಇದನ್ನೇ ನಾವು ರುಬ್ಬಿರ್ತೀವಲ್ಲ ಅದನ್ನೇ 1-2 ಸ್ಪೂನು ಸಾಂಬಾರು ಕ್ವಾಂಟಿಟಿ ಹೇಗೆ ಮಾಡ್ತೀರೋ ಅದ್ರ ಮೇಲೆ ನಾನು 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಹಿಟ್ಟನ್ನೇ ಚೆನ್ನಾಗಿರುತ್ತೆ ರುಚಿಯಾಗಿ. ಹಾಗೆ ಹುಣಸೆಹಣ್ಣು ಹುಳಿ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸು ಕರಿಬೇವು, ಒಣಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹಿಂಗು, ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಮತ್ತು ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಒಂದು ರುಬ್ಕೊಳ್ತೀನಿ. ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ. ಮತ್ತು ಇಲ್ಲಿ ನಾವು ಸಾಂಬಾರು ಪುಡಿನೇ ಕೂಡ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಬೇರೆ ಇಲ್ಲಿ ಮೆಣಸಿನ ಪುಡಿ, ಧನಿಯಾದ ಪುಡಿ ಎಲ್ಲ ಹಾಕಬಾರ್ದು, ಇದಕ್ಕೆ ಚೆನ್ನಾಗಿರಲ್ಲ. ನಾವು ಸಾಂಬಾರು ಪುಡಿನೇ ಕೂಡ ನಾನು 3 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಹಾಗೆ ಅರ್ಧ ಸ್ಪೂನು ಜೀರಿಗೆ ಕೂಡ ಹಾಕ್ಕೊಳ್ತೀನಿ. ಇದಿಷ್ಟು ನಾವು ಸ್ವಲ್ಪ ನೀರು ಹಾಕಿ ನೈಸ್ಗೆ ಗ್ರೈಂಡ್ರ್ ಮಾಡ್ಕೊಂಬರೋಣ. ನೈಸಾಗಿ ರುಬ್ಕೊಂಡಿದ್ದೀನಿ. ನಾವು ಜೀರಿಗೆನ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು. ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ರುಬ್ಬದೇ ನೀವು ಈರುಳ್ಳಿ ಟೊಮೊಟೊನ ಸಣ್ಣಕ್ಕೆ ಕಚ್ಬಿಟ್ಟು ಹಾಗೇ ಬೇಕಾದರೂ ಒಗ್ಗರಣೆ ಹಾಕ್ಕೋಬೋದು. ಈ ಥರ ರುಬ್ಕೊಂಡು ನಾವು ಮಾಡಿದಾಗ ಸಾಂಬಾರು ತುಂಬ ತಿಕ್ನೆಸ್ ಆಗಿರುತ್ತೆ, ಒದಗುತ್ತೆ ಕೂಡ, ಚೆನ್ನಾಗಿ ಒದಗುತ್ತೆ. ಅದರಲ್ಲೂ ಮಾರನೇ ದಿವಸ ಊಟ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಹಾಗಾಗಿ ನಾನು ಟೊಮೊಟೊ ಈರುಳ್ಳಿನ ಇದರಲ್ಲಿ ಗ್ರೈಂಡ್ರ್ ಮಾಡ್ಕೊಂಬಿಟ್ಟಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಹಾಕೋಣ. ಮೊದಲಿಗೆ 2-3 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಬೇಕಾದರೂ ನೀವು ಒಗ್ಗರಣೆಗೆ ಹಾಕ್ಕೋಬೋದು. ಒಬ್ಬಟ್ಟು ಸಾರು ನಮಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಸಾಂಬಾರಿಗೆ ಎಣ್ಣೆಯಿಂದನೇ ಒಗ್ಗರಣೆ ಮಾಡಬೇಕು. ಇಲ್ಲಿಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನು. ಸಾಸಿವೆ ಸಿಡಿಯೋಕ್ಕೆ ಶುರುವಾದಾಗಲೇ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ನಾನು ಒಟ್ಟಿಗೆ ಹಾಕಿಬಿಡ್ತೀನಿ. ಯಾಕೆಂದರೆ ಕರಿಬೇವು ತುಂಬ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನಷ್ಟು ಹಿಂಗು, ಈರುಳ್ಳಿ ಎಲ್ಲ ಬಾಡಿದ ಮೇಲೆ ನಾವು ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಳ್ಳೋಣ. ಟೊಮೊಟೊ ಈರುಳ್ಳಿ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಒಗ್ಗರಣೆಯಲ್ಲಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ. 1 ನಿಮಿಷ ಒಂಚೂರು ಒಗ್ಗರಣೆಯಲ್ಲಿ ತಿರುಗಿಸ್ಕೊಂಡ್ರೆ ಸಾಕು. ಹಾಗೆ ಅದಕ್ಕೆ ನಾನು ಹೂರಣನ ಕೂಡ 1 ಸ್ಪೂನ್ ಹಾಕ್ತೀನಿ.
ಇದಕ್ಕೆ ನಮಗೆ ಬೆಲ್ಲ ಹಾಕೋದು ಬೇಕಿಲ್ಲ. ಇದು ಹಾಕಿದ್ರೆ ನಿಮಗೆ ರುಚಿ ಚೆನ್ನಾಗಿರುತ್ತೆ, ಒಬ್ಬಟ್ಟು ಸಾರಿನ ರುಚಿ. ತುಂಬ ಬೇಗ ಆಗೋಗುತ್ತೆ ನೋಡಿ. ಇದು ಕುದಿಯೋಕ್ಕೆ ಶುರುವಾಗ್ತಿದ್ದಾಗೇ ನಾವು ಬೇಳೆ ಕಟ್ಟಿರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂಚೂರು ಕುದಿಯೋಕ್ಕೆ ಶುರು ಆಗಲಿ, ಆಮೇಲೆ ಹುಳಿ ಹಾಕೋಣ. ಕುದಿಯೋಕ್ಕೆ ಶುರುವಾಗಿದೆ, ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ಳೋಣ. ನೋಡಿ, ಒಂದು ಕುದಿ ಕುದ್ರೆ ಸಾಕು. ಸುಲಭವಾಗಿ ಒಬ್ಬಟ್ಟು ಸಾಂಬಾರು ನಾವು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು. ಸಾಂಬಾರು ರೆಡಿಯಾಗಿ